ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 29/5/2026 ಶುಕ್ರವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ಪರಾಭವನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ತ್ರಯೋದಶಿ. ಈ ದಿನ ಸ್ವಾತಿ ನಕ್ಷತ್ರ ಇದೆ. ಈ ದಿನ ಶುಭ ಕಾಲ ಬಂದು 9 ಗಂಟೆಯಿಂದ 10:30ವರೆಗೂ, ತಿರ್ಗಾ ಮಧ್ಯಾಹ್ನ 12 ಗಂಟೆಯಿಂದ 1:30ವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ವಿಶೇಷತೆ ಏನು ಅಂತಂದರೆ, ಆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಆದಿಶಕ್ತಿ ಆಕೆಯ ಒಂದು ನಾಮಾಮೃತವನ್ನು ಪಠನೆ ಮಾಡುತ್ತಾ ಈ ದಿನ 12 ರಾಶಿಗಳಿಗೆ ಯಾವ್ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಬನ್ನಿ. ಮೊದಲಿಗೆ ನನ್ನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಹು ಜಗನ್ಮಾತೆ ಸ್ವರೂಪಿಣಿಯೇ ನಮಃ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಸಂತೃಪ್ತಿ ತರ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದು, ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ. ವೃಷಭ ರಾಶಿಯವರಿಗೆ ಅಪೇಕ್ಷಿತ ಮೀರಿರ್ತಕ್ಕಂಥ ಲಾಭ ನಿಮ್ಮದಾಗುತ್ತೆ. ಖಂಡಿತವಾಗೂ ಚೆನ್ನಾಗಿರ್ತೀರ. ಈ ದಿನ ಸ್ವಲ್ಪ ಲವಲವಿಕೆಯಾಗಿರ್ತೀರ. 3 ಗಂಟೆ ಮೇಲೆ ಸ್ವಲ್ಪ ಅಹಿತಕರ ಘಟನೆ ಆಗ್ತಕ್ಕಂಥದ್ದು, ಹುಷಾರಾಗಿ ನೋಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಕಷ್ಟಪಟ್ಟು ಈ ದಿನ ಸ್ವಲ್ಪ ಮೇಲಕ್ಕೆ ಬರ್ತಕ್ಕಂಥದ್ದು, ಸ್ವಲ್ಪ ದೂರದ ಪ್ರಯಾಣ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಮಾಡಿ. ಕಟಕ ರಾಶಿಯವರಿಗೆ ತಾಳ್ಮೆಗೆ, ಕೋಪಕ್ಕೆ, ಉದ್ರೇಗಕ್ಕೆ ಒಳಗಾಗ್ತೀರಿ. ಹುಷಾರಾಗಿರಿ. ಕೋಪಕ್ಕೆ ಮನಸ್ಸನ್ನು ಕೊಡೋಕ್ಕೆ ಹೋಗ್ಬಿಡಿ. ಖಂಡಿತವಾಗೂ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ. ತುಂಬ ಲವಲವಿಕೆಯಾಗಿರ್ತೀರಿ. ಅಚೀವ್ಮೆಂಟ್ ಅಂತ ಏನು ಹೇಳ್ತೀರಿ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಈ ದಿನ. ಇನ್ನು ಕನ್ಯಾ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿರ್ತೀರ. ಅಚೀವ್ಮೆಂಟ್ ಮಾಡಿ. ಸ್ವಲ್ಪ ಏನಾದರೂ ಪೆಂಡಿಂಗ್ ಇದ್ರೂ ಕೂಡ ಈ ದಿನ ಸ್ವಲ್ಪ ಮುಂದುವರಿಸ್ಕೊಂಡು ಹೋಗ್ಬಿಡಿ. ತುಲಾ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು, ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಫಂಕ್ಷನ್ಗಳಲ್ಲಿ ನೀವು ಹೋಗಿ ಅಲ್ಲಿ ಅಟೆಂಡ್ ಆಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಈ ದಿನ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಉತ್ತೇಜನ ಆಗ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಎಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗುತ್ತೆ ಅಂದರೆ ಈ ದಿನ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದು, ಧೈರ್ಯ ಇರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಧನುಷ್ ರಾಶಿಯವ್ರಿಗಂತೂ ಕರುಣೆ, ವಾತ್ಸಲ್ಯದಿಂದ ಕೂಡಿರ್ತೀರಿ. ಮಾತೃ ಸ್ವರೂಪಿಣಿಯಾಗಿರ್ತೀರಿ. ಈ ದಿನ ಏನೇ ಬಂದರೂ ಕೂಡ ಎದುರಿಸುವಂಥ ಶಕ್ತಿ ಭಗವಂತ ಕೊಟ್ಟು ಒಂದು ರೀತಿಯಲ್ಲಿ ಪ್ರೀತಿ ಕರುಣೆಯಿಂದ ಇರ್ತೀರಿ. ಬೇರೆಯವ್ರಿಗೆ ವಾತ್ಸಲ್ಯದಿಂದ ಪ್ರೀತಿ ತೋರಿಸ್ತೀರಿ. ಖಂಡಿತವಾಗೂ ಚೆನ್ನಾಗಿರ್ತೀರಿ ಈ ದಿನ. ಇನ್ನು ಮಕರ ರಾಶಿಯವ್ರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿರ್ತೀರಿ. ಯಶಸ್ಸು, ಕೀರ್ತಿ, ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿಯವ್ರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ. ನಿಮಗೆ ಒಳ್ಳೊಳ್ಳೆ ಸ್ನೇಹಿತರುಗಳು, ಬಂಧು ಮಿತ್ರರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗಿ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಸ್ವಲ್ಪ ದೂರದ ಪ್ರಯಾಣಕ್ಕೆ ಹೋಗ್ಬರೋಣ ಬಾ, ಹೊರಗಡೆಗೆ ಎಲ್ಲರೂ ಹೋಗೋಣ ಬಾ ಅಂತೇಳಿ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಯೋಚನೆ ಮಾಡಿ ನಿರ್ಧಾರ ತೊಗೋಬೇಕು. ಇವತ್ತು ಏನಾದ್ರು ಒಂದು ಡಿಸಿಷನ್ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಸ್ವಲ್ಪ ಹುಷಾರಾಗಿರಿ. ಎಲ್ಲಾದರೂ ಹೊರಗಡೆ ಸುತ್ತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಹೇಳಿ ಒಂದ್ಸಲ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಬಂಧುಗಳೇ, ಈ ದಿನ ತಾಯಿ ಜಗನ್ಮಾತೆಯ ವಾರ ಆಗಿರೋದ್ರಿಂದ ನಿಮ್ಮ ಗ್ರಾಮ ದೇವತೆಗಳಿಗೆ ಮೊಸರನ್ನ ನೈವೇದ್ಯ ಕೊಡೋದನ್ನು ಮರಿಬೇಡಿ. ಗೂಢಾನ್ನವನ್ನು, ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಮಧ್ಯಾಹ್ನ ಬೆಲ್ಲದ ಆರತಿಯನ್ನು, ಇಲ್ಲ ಬೆಲ್ಲದ ಅನ್ನವನ್ನು, ಗೂಢಾನ್ನವನ್ನು, ಇಲ್ಲ ಮೊಸರನ್ನವನ್ನು ಗ್ರಾಮ ದೇವತೆಗೆ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ಚೆನ್ನಾಗಾಗ್ತಿದೆ. ಅದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸಂಜೆ ಆಗಲಿ ಇಲ್ಲ ಬೆಳಗ್ಗೆ ಆಗಲಿ, ಈಗ ಆಗಲಿ ಅರಳಿ ವೃಕ್ಷದ ಬಳಿಗೆ ಹೋಗಿ ಆ ತಾಯಿಯ ವೃಕ್ಷದ ಬಳಿ ಪ್ರಾರ್ಥನೆ ಮಾಡಿಕೊಂಡು, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಶಿವರೂಪಾಯ ವೃಕ್ಷರಾಜಾಯಿತೆ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಮಾಡಿ. ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಅಗ್ರತ ಶಶಿವರೂಪಾಯ, ಮೃತ್ಯುವನ್ನು ಕೊಡ್ತಕ್ಕಂಥವನು ಶಿವ.
ಈ ವೃಕ್ಷದ ಬಳಿ ಕುಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.